ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ನೀವು ಕ್ರೋಶಾ ಹ್ಯಾಂಗಿಂಗ್ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನೋಡಿ, ಮೊದಲಿಗೆ ನಾನು 11 ನಂಬರ್ 0.7 mm ನೀಡಲ್ ಪಾಯಿಂಟ್ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ನಾನು ಈ ಥರ ಸೀರೆಗೆ ಮೊದಲೇ ಗಂಟು ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅಂದ್ಕೊತೀನಿ. ಇವಾಗ ನೋಡಿ, ನಾನು ಸೀರೆಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕ್ಕೊತೀನಿ. ಮತ್ತು ಇದ್ರ ಪಕ್ಕದಲ್ಲೇ ಹೋಗಿ ಇನ್ನೊಂದು ಸಲ ನೋಡಿ, ಈ ಥರ 2 ಟೈಮ್ಸ್ ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಈ ಥರ ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ಥರ ತೊಗೊಂಡಲ್ಲ, ಇಲ್ಲಿ ಒಂದು ಹ್ಯಾಂಗಿಂಗ್ ಇದು ಬರುತ್ತೆ ನೋಡಿ. ಇವಾಗ ನಾನು ಚಿಕ್ಕದು 3 mm ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಇವಾಗ ಒಂದು ಚೈನ್ ಹಾಕ್ದೆ ತಾನೆ ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಬೀಡ್ಸ್ನ ಒಳಗೆ ತಗೊಂಡು ಮತ್ತು ನಾನು ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇವಾಗ ಇದನ್ನು ಬೀಡ್ಸ್ನ ಕೆಳಗೆ ಮಾಡ್ಕೊಳ್ಳೋಣ ನೋಡಿ. ಈ ಥರ ಬರುತ್ತೆ. ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಕಂಬನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ನೋಡಿ, ಈ ಥರ ಚೈನ್ ಹಾಕ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಒಂದು ಕಂಬನ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಈ ಥರ ಕಂಬ ಹಾಕ್ಕೊಂಡು ಒಂದು ಬೀಡ್ಸ್ನ ಒಳಗೆ ಹಾಕ್ಕೊಳ್ಳೋಣ ನೋಡಿ. ಹೋಗಿ ಈ ಥರ ಈಗ ಬೀಡ್ಸ್ನ ಕೆಳಗೆ ಮಾಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ಮತ್ತೆ ನಾವು ತಿರ್ಗಾ ಒಂದು ಕಂಬನ ಹಾಕ್ಕೊಳ್ಳೋಣ. ಒಂದು ಕಂಬ, ಒಂದು ಬೀಡ್ಸು, ಆಮೇಲೆ ಮತ್ತೆ ತಿರ್ಗಾ ಒಂದು ಕಂಬ. ಈ ಥರ ಕಂಟಿನ್ಯೂ ಆಗಿ ಹಾಕ್ಕೋಬೇಕು. ಈ ಥರ ಬರುತ್ತೆ. ಆಮೇಲೆ ನಾವು ಒಂದು ಚೈನ್ನ ಹಾಕ್ಕೊಳ್ಳೋಣ. ಈ ಥರ ಒಂದು ಚೈನ್ನ ಹಾಕ್ಕೊಂಡು ನೋಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾವು ಮತ್ತೆ ಒಂದು ಕಂಬನ ಅಂದರೆ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಈ ಥರ ಕ್ರೋಶನ ಹಾಕ್ಕೊಂಡು ನೋಡಿ, ಒಂದು ಬೀಡ್ಸ್ನ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತೆ ತಗೊಂಡು ನೋಡಿ, ಬೀಡ್ಸ್ನ ಹಿಂಗೆ ಕೆಳಗಡೆ ಮಾಡ್ಕೋಬೇಕು. ಆಮೇಲೆ ಎರಡರಲ್ಲೊಂದು ಈ ಥರ ತಗೊಂಡು ಮತ್ತೆ ಒಂದು ಕಂಬನ ಹಾಕ್ಕೊಳ್ಳೋಣ. ಈ ಡಿಸೈನ್ನ ನಾನು ಲಾಸ್ಟ್ ಟೈಮ್ ಒಂದು ಸೀರೆಗೆ ಹಾಕಿದ್ದೆ, ಅದರಲ್ಲಿ ನೋಡಿರ್ಬೋದು ನೀವು ನೋಡಿ. ಈ ಥರ ಬರುತ್ತೆ. ಇದು ಫುಲ್ ಸೀರೆಗೆ ಹೇಗೆ ಕಾಣಿಸುತ್ತೆ ಅಂತ ಹಾಕಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಈ ಥರ ಫಿನಿಶಿಂಗ್ ಆಗಿದೆ ಫಸ್ಟ್ ಸ್ಟೆಪ್ಪು. ಇವಾಗ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ನೋಡಿ, ಈ ಥರ ಈಗ ಪೆಟಲ್ಸ್ನ ಮಾಡ್ಕೊಳ್ಳೋಣ ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಅಂತ. ಇವಾಗ ಮೊದಲಿಗೆ ನಾನು ರಿಂಗ್ ಬಿಟ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ 6 ಎಳೆ ದಾರ ತೊಗೊಂಡು ನಾನು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೂ ಇನ್ನೊಂದು ಸಲ ನಾವು ರಿಂಗಿಗೂ ಕೂಡ ನಾಟ್ ಹಾಕ್ಕೊಳ್ಳೋಣ ನೋಡಿ. ಒಂದು ಸ್ವಲ್ಪ ದಾರ ಉದ್ದ ತೊಗೊಂಡ್ರೂ ಪರವಾಗಿಲ್ಲ, ಆಮೇಲೆ ಕಟ್ ಮಾಡ್ಕೊಳಕ್ಕಾಗತ್ತೆ ನೋಡಿ. ಇದನ್ನು ಈ ರೀತಿ ಇದನ್ನು ಹಿಂದೆ ಹಿಂಗೆ ಇಟ್ಕೊಂಡ್ಬಿಟ್ಟು ಇವಾಗ ಇದ್ರ ಒಳಗಡೆ ನಾವು ನೀಡಲ್ನ ಇದ್ರೊಳಗಡೆ ಹೋಗಿಸಿ ನೋಡಿ. ಈಗ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡ್ಬಿಟ್ಟು ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇದೇನು ದಾರ ಇದೆಯಲ್ಲ, ದಾರದ ಜೊತೆಗೇ ನಾವು ನಾಟ್ನ ಹಾಕ್ಕೋಬೇಕು ನೋಡಿ. ಈ ಥರ ಚೈನ್ನ 2 ಚೈನ್ನ ಹಾಕ್ಕೊಂಡು ಹೋಗಬೇಕು. ಇದೇ ಥರ ಫುಲ್ ನಾವು ರಿಂಗಿಗೆ ಹಾಕ್ಕೊಳ್ಳೋಣ. ಇದು ದಾರ ಒಳಗಡೆ ಇರಬೇಕು, ಅದ್ರ ಒಳಗಡೆ ಬರಬೇಕು, ಆ ಥರ ನೋಡ್ಕೊಳ್ಳಿ ನೋಡಿ. ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು
ಎರಡರಲ್ಲಿ ಒಂದು ನೋಡಿ, ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಈ ಥರ ನಾವು ಹಾಲ್ ರಿಂಗಿಗೆ ಇದೇ ಥರ ಆಯಿತು ಅಂದ್ಕೊತೀನಿ. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇದೇನು ದಾರ ಇದೆಯಲ್ಲ ಹಿಂದ್ಗಡೆ ಆ ದಾರನ ಸೇರಿಸ್ಕೊಂಡು ನೋಡಿ ಈ ಥರ ತಗೊಂಡು ಎರಡರಲ್ಲಿ ಒಂದು ಇದೇ ಥರ ಫುಲ್ ನಾವು ರಿಂಗಿಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಅರ್ಧಕ್ಕೆ ಬಂದ್ವಲ್ವ, ಅರ್ಧಕ್ಕೆ ಬಂದಾದಮೇಲೆ ಇಷ್ಟು ಹಚ್ಚಿ ನಾವು ಕಟ್ ಮಾಡ್ಕೊಂಬಿಡೋಣ ಇದನ್ನು. ಆಮೇಲೆ ನಾವು ಗಮ್ ಹಾಕ್ಕೊಂಡ್ರೆ ಆಯ್ತು. ನೋಡಿ, ಲಾಸ್ಟ್ ಇದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಂಡು ನೋಡಿ, ನಾವು ಫಸ್ಟಿಗೆ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ನೇ ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ನಾನು ಮತ್ತೆ 2 ಚೈನ್ ಹಾಕಿದ್ದೀನಿ. ನೋಡಿ, ಈ ಥರ ಚೈನ್ ಹಾಕ್ಕೋಬೇಕು, ಯಾಕಂದರೆ ಗಂಟು ಹಾಕ್ಕೋಬೇಕಲ್ವ. ಆಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಇದು ಗ್ರಿಪ್ಪಾಗಿ ಕೂರುತ್ತೆ ಈ ಥರ. ನೋಡಿ, ಈ ಥರ ಮಾಡೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಮೆಸೇಜ್ ಹಾಕಿ. ನೋಡಿ, ಇದಕ್ಕೆ ಈಗ ನಾವು ದಾರ ಕಟ್ ಮಾಡ್ಕೊಂಡಿದ್ವಲ್ಲ, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ಗೆ ನಾವು ಗಮ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಗಮ್ ಹಾಕ್ಕೊಂಡ್ರೆ ಇದು ಕೂರುತ್ತೆ. ಎಷ್ಟು ಇಲ್ಲೆಲ್ಲರೂ ದಾರ ಏನಾದ್ರು ಕಟ್ಟಾಗಿದ್ದರೆ ಅದಕ್ಕೆಲ್ಲ ಹಚ್ಕೊಂಡ್ಬಿಟ್ರೆ ನಾವು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಬಂತು. ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನೋಡಿ. ಈ ಥರ ಮೇಲ್ಗಡೆ ಪಿಂಕ್ ಬಂದಿದೆಯಲ್ಲ, ಈ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು 6 ಎಳೆ ದಾರ ತೊಗೊಂಡು ಈಗ ಇದಾಗಿತ್ತಲ್ವ, ಇದರಲ್ಲಿ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು, ನೀವು ಬೇಕಿದ್ದರೆ ಗಂಟು ಹಾಕ್ಕೊಂಡ್ಬಿಟ್ಟು ದಾರ ಹೋಗೋದಿದ್ರೆ ಪರವಾಗಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಗಂಟು ದೊಡ್ಡದಾಗ್ತಿದೆ ಅಂತ ನನಗೆ ಹೋಗ್ತಾಯಿಲ್ಲ. ನೋಡಿ, ನಾನು ಈ ರೀತಿ ತೊಗೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ನಾವು ಇಲ್ಲಿಗೆ ಗಂಟು ಹಾಕ್ಕೊಳ್ಳೋಣ. ನೋಡಿ, ಗಂಟು ಹಾಕ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಗಮ್ ಹಚ್ಕೊಳ್ಳೋಣ. ಇದಕ್ಕೆ ಆಮೇಲೆ ಈ ಥರ ಇದು ಮಾಡಿಕೊಂಡ್ರೆ ಗಮ್ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿ, ಇವಾಗ ಇಲ್ಲಿ ಹಾಕ್ಕೊಂಡಲ್ವ, ಹಾಕ್ಕೊಂಡ್ಬಿಟ್ಟು ಇಲ್ಲೇನು ಮನೆಗಳು ಕಾಣಿಸ್ತಾ ಇದ್ದಾವಲ್ಲ ಆ ಮನೆಗೆ ಹೋಗ್ಬಿಟ್ಟು ನೋಡಿ ಈ ಥರ 1 ಚೈನ್ 2 ಚೈನ್ ಓಕೆನಾ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಇಲ್ಲಿ ಮನೆಗೆ ಕಾಣಿಸ್ತಾ ಇದೆಯಲ್ವ, ಇದ್ರ ಒಳಗಡೆ ಹೋಗ್ಬಿಟ್ಟು ನೋಡಿ 1 ಚೈನ್ 2 ಚೈನ್. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ, 2 ಚೈನ್ ಆಯ್ತಲ್ವ, ಇಲ್ಲೊಂದು ಚೈನ್ ಆಯಿತು, ಇಲ್ಲೊಂದು ಚೈನ್ ಆಯಿತು, ಇದು 2 ಕಂಬ ಆಯಿತು, 1 2 ಕಂಬ ಆಯಿತು. ಈಗ ನಾನು ಮತ್ತೆ 3 ಚೈನ್ ತೊಗೊತಾ ಇದ್ದೀನಿ. ನೋಡಿ, 3 ಚೈನ್ ತೊಗೊಂಡ್ಬಿಟ್ಟು ಈ ಥರ 3 ಚೈನ್ ತೊಗೊಂಡು ನೋಡಿ 2 ಕಂಬದ ಮಧ್ಯದಲ್ಲಿ ನಾವೇನು ಸೂಜಿ ಮೇಲೆ ದಾರ ತೊಗೊಳ್ಳೋದು ಬೇಕಾಗಿಲ್ಲ, ಹಾಗೆ ಸೂಜಿನ ಒಳಗಡೆ ತೊಗೊಂಡೋಗಿ ನೋಡಿ ಈ ಥರ, ಇದು ಒಂಥರ ಪೆಟಲ್ಸ್ ಥರ ಕಾಣಿಸುತ್ತೆ. ಈ ಥರನೇ ಸೇಮ್ ಮೆಥಡ್ ನೀಡಲ್ ಮೇಲೆ ಒಂದು ಸಲ ಸೂಜಿ ದಾರ ತೊಗೊಂಡು ಇದೇನು ಹೋಲ್ ಕಾಣಿಸ್ತಿದೆಯಲ್ಲ ಪಕ್ಕದ ಹೋಲಲ್ಲೇ ಹೋಗ್ಬಿಟ್ಟು ಮತ್ತು ನಾವು ನೋಡಿ 2 ಮತ್ತು ಸೇಮ್ ಮೆಥಡ್ 1 2 3 ಚೈನ್ ಹಾಕ್ಕೊಂಡು ಮತ್ತು ನೋಡಿ ಕಂಬದ ಮಧ್ಯದಲ್ಲಿ ಹೋಗಿ ನಾವು ಈ ಥರ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ದಾರ ಪಕ್ಕದ ಹೋಲ್ಗೆ ಹೋಗ್ಬಿಟ್ಟು ಈ ಥರ 2 ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು
ಕಂಬದ ಮಧ್ಯದಲ್ಲಿ ಹೋಗಿ ಈ ಥರ ಮಾಡಿಕೊಂಡ್ರೆ ನಾನು ಟೋಟಲ್ 18 ಇಲ್ಲ 20 ಮಾಡ್ಕೊತೀನಿ. ನಿಮಗೆ ಎಷ್ಟು ಹೆಂಗೆ ಕಾಣಿಸುತ್ತೆ ಅದ್ರ ಮೇಲೆ ಡಿಪೆಂಡು, ನೀವು ಎಷ್ಟು ಹಾಕ್ಕೊತೀರೋ ಅದ್ರ ಮೇಲೆ. ನಾನು ಒಂದೊಂದು ಇದಕ್ಕೆ 20 ಹಾಕ್ಕೊಂಡಿದ್ದೀನಿ, 20 ಟೈಮ್ಸು. ನೋಡಿ ತುಂಬಾ ಈಸಿ ಇದೆ. ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಇದೇನು ಹಾಕಿದ್ದೀವಲ್ವ ಅದ್ರ ಪಕ್ಕದ ಹೋಲ್ಗೆ ಹೋಗ್ಬಿಟ್ಟು ಹಿಂಗೆ ತೊಗೊಂಡು ಬರಬೇಕು. ಆಮೇಲೆ 2ರಲ್ಲಿ 1, 2ರಲ್ಲಿ 1, ಆಮೇಲೆ 3 ಚೈನು. 3 ಚೈನ್ ಆದಮೇಲೆ 2 ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನೋಡಿ ಈ ಥರ ತೊಗೊಂಡ್ಬಂದು ಸ್ವಲ್ಪ ಹಿಂಗೆ ಎಳ್ಕೊಂಡ್ರೆ ಇವು ನೀಟಾಗಿ ಟೈಟಾಗಿ ಕೂರ್ತವೆ. ನೋಡಿ ನಾನು 20 ಟೈಮ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು. ನೋಡಿ ಲಾಸ್ಟ್ನೇದು ಹೆಂಗೆ ಹಾಕ್ತೀನಿ ಕೊನೆಯದಾಗಿ. ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ನೋಡಿ 2 ಚೈನ್ನ ಹಾಕ್ಕೊತಾ ಇದ್ದೀನಿ. ಈ ಥರ 2 ಚೈನ್ ಆದಮೇಲೆ ಇಲ್ಲಿಗೆ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಇದನ್ನ ಹಿಂಗೆ ಇಳಿದ್ರೆ ಗಟ್ಟಿಯಾಗಿ ಕೂರುತ್ತೆ, ಗ್ರಿಪ್ಪಾಗಿ ಕೂತ್ಮೇಲೆ ನೋಡಿ ಇಲ್ಲೊಂದು ಸ್ವಲ್ಪ ನಾವು ಗಮ್ ಹಾಕ್ಕೊಂಡು ಈ ಥರ ಗಮ್ ಹಾಕ್ಕೋಬೇಕು. ಹಿಂದೆ ಕೂರುತ್ತೆ ಇದು. ಇದಕ್ಕೆ ಈ ಥರ ಮಾಡಿಕೊಂಡು ನಿಮ್ಗೆ ದಾರ ಬೇಡ ಅಂದರೆ ನೋಡಿ ಇಷ್ಟೇ ಸಿಂಪಲ್. ಇದಕ್ಕೆ ಇವಾಗ ಈ ಥರ ಗಮ್ ಹಾಕ್ಕೊಂಡ್ಬಿಟ್ಟು ಈ ಥರ ಬೀಡ್ಸ್ ತೊಗೊತಾ ಇದ್ದೀನಿ ನಾನು. ಬೀಡ್ಸ್ನ ಈ ಥರ ಮಧ್ಯಕ್ಕೆ ಹಿಂಗೆ ಅಂಟು ಹಾಕಿಬಿಟ್ಟು ಗಮ್ ಹಾಕ್ಬಿಟ್ಟು ಈ ಥರ ಮಾಡಿದರೆ ಕೂರುತ್ತೆ. ನೋಡಿ ಈ ಥರ ಪೆಟಲ್ಸ್ ರೆಡಿ ಆಯಿತು. ಇವಾಗ ಸೀರೆಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಪೆಟಲ್ಸ್ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ಚಿಕ್ಕ ಸೂಜಿ ತೊಗೊಂಡಿದ್ದೀನಿ, 2 ಎಳೆ ದಾರ ಮಾಡಿಬಿಟ್ಟು ನೋಡಿ ಈ ಥರ ಇವಾಗ ಕರೆಕ್ಟಾಗಿ ಸೆಂಟ್ರಲ್ನ ನೋಡಿಕೊಂಡು ಈ ಥರ ನಾವು ಹಿಂದೆ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಇನ್ನೇನು ಮಾಡಬೇಕು, ಗ್ರಿಪ್ಪಾಗಿ ಕೂರೋಕ್ಕೆ ಇನ್ನೊಂದು ಸಲ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಇದು ಹಿಂದೆ ಇರುತ್ತೆ, ಹಿಂದೆಗೆ ನಾವು ಇಲ್ಲಿ ಗಮ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ನಾನು ನೋಡಿ ಈ ಥರ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು. ಆಮೇಲೆ 3 mm ಬೀಡ್ಸು ಚಿಕ್ಕದು 2 ಹಾಕಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಇದೀಗ ನಾನು ಆಲ್ರೆಡಿ ಸೀರೆಗೆ ಹಾಕಿದ್ದೀನಿ, ನೋಡಿ ಹಾಕಿದ್ದೀನಲ್ವ. ಇದಕ್ಕೆ ನಾನು ಗ್ಯಾಪ್ ಬಂದುಬಿಟ್ಟು ಇವಾಗ ಆಲ್ರೆಡಿ ಹಾಕಿದ್ದೀನಿ 1 2 3 4 5 6 7 8 9 ಬೀಡ್ಸ್ನ ಹಾಕ್ಬಿಟ್ಟು ಮಧ್ಯದಲ್ಲೇ ನಾನು ಹಾಕ್ತೀನಿ. ಇವಾಗ ನೋಡಿ ಈ ಕಡೆನೂ 1 2 3 4 5 6 7 8 9 10 ಬೀಡ್ಸ್ ಆದಮೇಲೆ ನಾನು ಈ ಕಡೆ ಲಾಸ್ಟಿಗೆ ಹಾಕಿದ್ದೀನಿ. ಈಗ ನೋಡಿ ಇಲ್ಲಿ ಈ ಥರ ನಾವು ಚೈನ್ ಹಾಕ್ಕೊಂಡಿದ್ವಲ್ವ, ಈ ಚೈನ್ ಗ್ಯಾಪ್ ಮಧ್ಯದಲ್ಲಿ ನಾವು ಏನು ಮಾಡ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡ್ರೆ ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ. ನಾವು ಏನು ಮಾಡ್ಕೋಬೇಕು, ಇದನ್ನು ನೋಡಿ ಇದನ್ನು ಹಿಂಗೆ ತಗೊಂಡು ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ನೀವು ಇದು ಮಾಡ್ಕೋಬೋದು. ನೋಡಿ ನಾನೆಲ್ಲ ಒಂದು ಸ್ವಲ್ಪ ಟೈಟಾಗಿ ಇಟ್ಕೊಂಡ್ಬಿಟ್ಟು 1-2 ಸಲ ನಾನು ಮಧ್ಯದಲ್ಲಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಇದಾದಮೇಲೆ
ನೋಡಿ. ಮತ್ತು ಈ ಬೀಡ್ಸಿಂದ ಚಿಕ್ಕ ಬೀಡ್ಸ್ ಒಳಗಡೆ ತೊಗೊಂಬಂದು ಈ ಥರ ತೊಗೊಂಡು ಬಂದಮೇಲೆ ನಾನು ಇಲ್ಲಿ ಈ ಥರ ಟೈಟಾಗಿ ಒಂದು ಲಾಕ್ ಹಾಕ್ಕೊತಾ ಇದ್ದೀನಿ. ಈ ಥರ ಲಾಕ್ ಹಾಕ್ಕೊಂಡ್ಮೇಲೆ ಈ ಸೈಡ್ಗೆ ಒಂದು ಲಾಕ್ ಹಾಕ್ಕೊತೀನಿ. ನೋಡಿ ಈ ಥರ ಲಾಕ್ ಆದಮೇಲೆ ನಾನು ತಿರ್ಗಾ ಮತ್ತೆ ಒಂದು ಸಲ ಬೀಡ್ಸ್ ಒಳಗಡೆ ಬಂದುಬಿಟ್ಟು ನೋಡಿ ಈ ಥರ ಬೀಡ್ಸ್ ಒಳಗಡೆಯಿಂದ ಹಿಂಗೆ ಸೂಜಿ ತೊಗೊಂಡು ಬರ್ತೀನಿ. ಇದು 2 ಟೈಮ್ಸ್ ಆದರೂ ಸಾಕು ಅಷ್ಟೇ. ನೋಡಿ ಇದು ಹಿಂದೆ ಇತ್ತಲ್ವ, ಒಂದು ಬ್ಯಾಕ್ ಸೈಡ್ ಒಳಿಸ್ಬಿಟ್ಟು ಇಲ್ಲಿ ಹಾಗೆ ಸಿಂಪಲ್ಲಾಗಿ ಒಂದು ಲಾಕ್ ಮಾಡಿಕೊಂಡು ದಾರ ಕಟ್ ಮಾಡ್ಕೊಳ್ಳೋಣ. ನಾಟ್ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಇದು ಫಿನಿಶ್ ಆಯಿತು. ಈ ಥರ ಗಮ್ ಪೇಸ್ಟ್ ಮಾಡಿಬಿಟ್ರೆ ಹಿಂದೆ ದಾರ ನಮಗೆ ಕಾಣಿಸಲ್ಲ. ಇದು ಒಣಗಿದ್ಮೇಲೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡಿ ಇಷ್ಟೇ ಸಿಂಪಲ್ಲಾಗಿ ನೋಡಿ ಫಿನಿಶ್ ಆಯಿತು. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ. ನಾನು 10 ಬೀಡ್ಸ್ ಗ್ಯಾಪ್ ಕೊಟ್ಟಿದ್ದೀನಿ ಮಧ್ಯದಲ್ಲಿ. ಇದು 10 ಬೀಡ್ಸ್ ಗ್ಯಾಪ್ ಕೊಟ್ಟಿದ್ದೀನಿ. ನಿಮಗೆ ಅನುಕೂಲ ಯಾವ ರೀತಿ ಇರುತ್ತೋ ಆ ಥರ ಮಾಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.